ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಅಡುಗೆ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಬುಧವಾರದ ವಿಡಿಯೋ ಹಾಕೋದು ಮಿಸ್ ಆಗಿರಲಿಲ್ಲ ಹಾಕಲಿಕ್ಕೆ. ಹಾಗಾಗಿ ಇವತ್ತು ಹಾಕ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ ಸಾಗು ಮಾಡೋದು ತೋರಿಸ್ಕೊಡ್ರಿ ತರಕಾರಿ ಹಾಕಿ ಅಂತ. ಹಾಗಾಗಿ ಈ ವಿಡಿಯೋ ಹೆಂಗೋ ಹಾಕಬೇಕಾಗಿತ್ತು ಮತ್ತು ವಿವರ್ಗೋಸ್ಕರನೂ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡ್ರಿ, ನಾನು ಫಸ್ಟ್ ಗೋಧಿ ಹಿಟ್ಟನ್ನು ಕಲಸಿಟ್ಕೊತಾ ಇದ್ದೀನಿ. ಇದು ಪೂರಿ ಮಾಡೋದಕ್ಕೆ. ಚಪಾತಿ ಸಹ ಮಾಡ್ಕೋಬೋದು, ಸಾಗುಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿಬಿಟ್ಟು ಹಿಟ್ಟನ್ನು ಕಲಿಸ್ಕೋಬೇಕು. ನಾವು ಪೂರಿ ಮಾಡೋವಾಗ ಮಾತ್ರ ಸ್ನೇಹಿತರೆ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಬೇಕು. ಚಪಾತಿ ಮಾಡೋವಾಗ ಸ್ವಲ್ಪ ಸಾಫ್ಟಾಗಿ ಮೆತ್ತಗಿರಬೇಕು. ಪೂರಿ ಮಾಡೋವಾಗ ಮಾತ್ರ ಹಿಟ್ಟನ್ನು ತುಂಬ ಸಾಫ್ಟಾಗಿ ಕಲಿಸ್ಕೋಬಾರ್ದು, ಒಂದು ಸ್ವಲ್ಪ ಗಟ್ಟಿಯಾಗಿಯೇ ನೀರು ಕಡಿಮೆ ಹಾಕಿ ಕಲಸಿಟ್ಕೋಬೇಕು. ಈಗ ನಾನು ಹಿಟ್ಟು ಕಲಸಿಟ್ಕೊಂಡಿದ್ದೀನಿ. ತರಕಾರಿಗಳನ್ನು ಹೆಚ್ಕೊಂಡ್ಬಿಡೋಣಂತೆ. ಸಾಗುಗೆ ಎಲ್ಲ ತರಕಾರಿಗಳನ್ನು ಹಾಕೋಬೋದು ಸ್ನೇಹಿತರೆ. ನಾನಿಲ್ಲಿ ಬೀನ್ಸು, ಕ್ಯಾರೆಟು, ನವಿಲುಕೋಸು ಮತ್ತು ಆಲೂಗಡ್ಡೆ ಇದಿಷ್ಟನ್ನು ಹೆಚ್ಕೊತಾ ಇದ್ದೀನಿ. ಫಸ್ಟು ಬೀನ್ಸ್ ಎಲ್ಲ ನಾರು ತೆಕ್ಕೊಂಡು ಹೆಚ್ಕೊಂಬಿಡೋಣಂತೆ. ಸ್ನೇಹಿತರೆ, ತುಂಬ ಜನ ಕೇಳ್ತಾ ಇದ್ರಿ ದ್ವಾದಶಿ ದಿವಸ ಏನು ತಿಂಡಿ ಮಾಡ್ಕೋಬೇಕು ಮತ್ತು ದಶಮಿ ದಿವಸ ರಾತ್ರಿ ಏನು ತಿಂಡಿ ಮಾಡ್ಕೋಬೇಕು ಅಂತ. ಇವಾಗ ನಾನು ತೋರಿಸ್ತಿರೋದು ಇದನ್ನು ದ್ವಾದಶಿ ನೀವು ಫಲಹಾರಕ್ಕೆ ಮಾಡ್ಕೋಬೋದು, ಅಥವಾ ದಶಮಿ ದಿವಸ ರಾತ್ರಿ ಸಹ ನೀವು ಈ ಒಂದು ತಿಂಡಿಯನ್ನು ಮಾಡ್ಕೋಬೋದು. ಆದಷ್ಟು ದಶಮಿ ದಿವಸ ಎಣ್ಣೆ ಪದಾರ್ಥಗಳನ್ನು ಅವಾಯ್ಡ್ ಮಾಡಿರಿ ಅಂತ ಹೇಳ್ತೀನಿ. ಯಾಕಂದರೆ ಮಾರನೇ ದಿವಸ ನಾವು ಏಕಾದಶಿ ಉಪವಾಸ ಮಾಡ್ತೀವಿ, ಅದಕ್ಕೋಸ್ಕರ. ಈಗ ನಾನು ತರಕಾರಿಗಳನ್ನೆಲ್ಲ ಹೆಚ್ಚಿ ಇಟ್ಕೊಂಡಿದ್ದೀನಿ. ತುಂಬ ಚಿಕ್ಕದಾಗೂ ಹೆಚ್ಚಬಾರ್ದು, ತುಂಬ ದೊಡ್ಡದಾಗೂ ಹೆಚ್ಕೋಬಾರ್ದು ಸಾಗುಗೆ. ಇದನ್ನು ನಾನು ಬೇಯಿಸಿ ಇಟ್ಕೊತೀನಂತೆ. ಈಗ ನಾನಿಲ್ಲಿ ಮಸಾಲೆ ರುಬ್ಬೋದಕ್ಕೆ ಕಾಯಿ ತುರಿ ಒಂದು ಸ್ವಲ್ಪ ಹೋಳುಗಳ ಥರ ಇತ್ತು, ಅದನ್ನು ಹಾಕ್ಕೊಂಡು ಒಂದು ರೌಂಡ್ ಗ್ರೈಂಡ್ ಮಾಡಿಕೊಂಡೆ. ಇದಕ್ಕೀಗ 3ರಿಂದ 4 ಹಸಿಮೆಣಸಿನ್ಕಾಯಿ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ರಿ. ಮತ್ತು 1 ಇಂಚ್ ಆಗಷ್ಟು ಚಕ್ಕೆಯನ್ನು ಹಾಕ್ತಾಯಿದ್ದೀನಿ. 2ರಿಂದ 3 ಲವಂಗ ಮತ್ತು 2 ಏಲಕ್ಕಿ ಇದಿಷ್ಟು ಹಾಕಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಜೀರಿಗೆ ಹಾಕಬೇಕು. ಮತ್ತು ಶುಂಠಿ ಬೇಕಾದ್ರೆ ಹಾಕೋಬೋದು, ನಾನಿಲ್ಲಿ ಹಾಕಿಲ್ಲ ಅಷ್ಟೇ. ನೋಡಿರಿ, ಈ ಥರ ನುಣ್ಣಗೆ ಚಟ್ನಿ ಥರ ಪೇಸ್ಟ್ ಮಾಡಿ ಇಟ್ಕೋಬೇಕು. ಸಾಗುಗೆ ಇದೇ ಮೇನ್ ಸ್ನೇಹಿತರೆ. ಈಗ ಸಾಗು ಶುರು ಮಾಡ್ಕೊಂಬಿಡೋಣ. ನೋಡಿರಿ, ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿದೆ, ತುಂಬ ಜಾಸ್ತಿ ಬೇಡ. ಒಗ್ಗರಣೆಗಾಗಿ ಒಂದು ಚಮಚ ಹಾಕಿದ್ರೆ ಸಾಕು. ಸಾಸಿವೆ, ಜೀರಿಗೆ, ಇಂಗನ್ನು ಹಾಕಿ ಒಗ್ಗರಣೆಯನ್ನು ರೆಡಿ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಸ್ನೇಹಿತರೆ, ನಿಮಗೆ ಹೇಳಿದೆ ದಶಮಿ ದಿವಸ ಮಾಡ್ಕೋಬೋದು ಅಂತ. ಇದು ನಿಮ್ಗೆ ಯೂಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಏಕಾದಶಿ ಬರ್ತಾ ಇದೆ ಸೋಮವಾರ, ಅದಕ್ಕೋಸ್ಕರ. ತುಂಬ ಜನ ಪ್ರತಿ ಸಲ ಕೇಳ್ತಾ ಇದ್ರಿ ನನಗೆ ದಶಮಿ ಏನು ತಿಂಡಿ ಮಾಡ್ಕೋಬೇಕು, ದ್ವಾದಶಿ ಏನು ಮಾಡ್ಕೋಬೇಕು. ಏನಾದರೂ ಮಾಡ್ಕೋಬೋದು ನೀವು, ಇದೇ ಥರದ್ದೇ ಅಂತ ಅಲ್ಲ. ಅನ್ನವನ್ನು ಬಿಟ್ಟು ಬೇರೆ ಏನು ತಿಂಡಿರಾದರೂ ಅವಲಕ್ಕಿ, ಉಪ್ಪಿಟ್ಟು, ದೋಸೆ, ಚಪಾತಿ, ಪೂರಿ, ನಿಮಗಿಷ್ಟ ಬಂದಿದ್ದ ತಿಂಡಿಯನ್ನು ಮಾಡಿಕೊಂಡು ತಿನ್ಬೋದು. ತರಕಾರಿಯನ್ನು 1-2 ವಿಷಲ್ ಕೂಗಿಸ್ಕೊಂಡಿದ್ದೆ ಕುಕ್ಕರಲ್ಲಿ, ಯಾಕಂದರೆ ಬೇಗ ಆಗುತ್ತೆ ಸಾಗು ಅಂತ. ಬೆಳಗ್ಗೆ ಗಡಿಬಿಡಿ ಇರುತ್ತಲ್ಲ ಸ್ನೇಹಿತರೆ, ಹಾಗಾಗಿ ಇಲ್ಲಾಂದರೆ ನಾನೇನು ಕುಕ್ಕರಲ್ಲಿ ಕೂಗಿಸೋದಕ್ಕೆ ಹೋಗೋದಿಲ್ಲ. ಈಗ ಬೇಯಿಸಿರೋ ತರಕಾರಿಯನ್ನು ಹಾಕಿದ್ದೀನಿ. ಮತ್ತು ಮಸಾಲೆ ರುಬ್ಕೊಂಡಿದ್ವಲ್ವ ತೆಂಗಿನಕಾಯಿ ಜೊತೆಗೆ, ಅದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಈಗ ಈ ಸಾಗು ಗಟ್ಟಿ ಬರಬೇಕು ನಮಗೆ ಅಂದರೆ ಒಂಚೂರು 2 ಚಮಚ ಅಥವಾ 1 ಚಮಚದಷ್ಟು ಕಡಲೆ ಹಿಟ್ಟನ್ನು ನೀರಿನಲ್ಲಿ ಕಲಸಿ ಹಾಕಬೇಕು. ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಆ ಕಡಲೆ ಹಿಟ್ಟಿಂದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ಕುದಿಸ್ಬೇಕು. ನೋಡಿರಿ, ಈಗ ಇದೊಂದು ರೌಂಡ್ ಕುದೀಲಿ. ಅಷ್ಟೊತ್ತಿಗೆ ನಾವು ಪೂರಿಗಳನ್ನು ಕರ್ಕೊಂಡು ಬರೋಣಂತೆ. ಪೂರಿ ಮಾಡೋವಾಗ ಹೇಳಿದೆ ನಿಮಗೆ ಸ್ವಲ್ಪ ಗಟ್ಟಿ ಇರಬೇಕು ಹಿಟ್ಟು ಅಂತ. ರೌಂಡಾಗಿ ಲಟ್ಟಿಸ್ಕೊಂಡ್ಬಿಟ್ಟು ಒಂದಷ್ಟು ಪೂರಿಗಳನ್ನು ಮಾಡಿ ಇಟ್ಕೊಂಡ್ಬಿಟ್ಟು ಒಟ್ಟಿಗೆ ಕರಿಬೋದು. ನಿಮ್ಗೆ ಹೇಳ್ತಾ ಇದ್ದೆ ನಾನು ದಶಮಿ ದಿವಸ ಆದಷ್ಟು ಎಣ್ಣೆ ಪದಾರ್ಥಗಳನ್ನು ಕಡಿಮೆ ತಿನ್ನಿರಿ ಅಂತ. ಯಾಕೆ ಅಂತಂದರೆ ನಾವು ಮಾರನೇ ದಿವಸ ಏಕಾದಶಿ ಉಪವಾಸವನ್ನು ಮಾಡ್ತಾಯಿರ್ತೀವಿ. ಹಾಗಾಗಿ ಅದು ನಮ್ಮ ಹೆಲ್ತಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅಂತ. ಪಿತ್ತದ ಥರ ಆಗೋದು, ತಲೆ ಸುತ್ತು ಬರೋದು, ಈ ಥರ ಆಗುತ್ತೆ. ಅದಕ್ಕೋಸ್ಕರ ನೀವೇನಾದರೂ ಈ ಥರ ಮಾಡ್ಕೊತೀವಿ ಅಂದಾಗ ಒಂದು ಸ್ವಲ್ಪ ಸಜ್ಜಿಗೆನೋ ಸಿಹಿ ಏನಾದರೂ ಮಾಡಿಕೊಂಡು ತಿನ್ನಿರಿ ಸ್ನೇಹಿತರೆ. ಇಲ್ಲಾಂದರೆ ಈ ಪೂರಿ ಜೊತೆಗೆ ಸೀಕರಣೆ ಅಂದರೆ ಬಾಳೆಹಣ್ಣಿನ ಸೀಕರಣೆ ತುಂಬ ಚೆನ್ನಾಗಿರುತ್ತೆ, ಅದನ್ನಾದರೂ ಮಾಡಿಕೊಡ್ರಿ. ಒಟ್ಟಿನಲ್ಲಿ ಒಂದು ಸ್ವಲ್ಪ ಸಿಹಿಯನ್ನು ಅವತ್ತಿನ ದಿವಸ ತಿನ್ನಬೇಕು ಅಂತ ಹೇಳ್ತೀನಿ.
ಉಪವಾಸ ಮಾಡೋದಕ್ಕೆ ಸ್ವಲ್ಪ ಸ್ಟ್ರೆಂತ್ ಕೊಡುತ್ತೆ ಸ್ನೇಹಿತರೆ. ಈಗ ನೋಡಿರಿ ಒಂದೊಂದೇ ಪೂರಿಯನ್ನು ಕರೆದು ತೆಗಿತಾ ಇದ್ದೀನಿ. ನಾನಿಲ್ಲಿ ಮೈದಾ ಯಾವುದೇ ರವೆ ಏನೂ ಬಳಸಲ್ಲ ಸ್ನೇಹಿತರೆ, ಬರೀ ಗೋಧಿ ಹಿಟ್ಟು, ಪ್ಯೂರ್ ಗೋಧಿ ಹಿಟ್ಟಿಂದನೇ ನಾನು ಪೂರಿಗಳನ್ನು ಮಾಡ್ತಾಯಿದ್ದೀನಿ. ಅಷ್ಟೊತ್ತಿಗೆ ಒಂದು ಕುದಿ ಬಂದಿರುತ್ತೆ. ಸಾಗು ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ. ತರಕಾರಿ ಆಲ್ರೆಡಿ ಬೆಂದಿದೆ ಅಂತಂದರೆ ತುಂಬ ಟೈಮ್ ತೊಗೊಳ್ಳೋದಿಲ್ಲ ಸಾಗು ಮಾಡೋದಕ್ಕೆ. ಆದ್ರೂ ಒಂದು ಸ್ವಲ್ಪ ಅದು ನಾವು ರುಬ್ಕೊಂಡಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು. ಮತ್ತು ಕಡಲೆ ಹಿಟ್ಟು ಹಾಕಿದ್ರೆ ಅದೊಂದು ಚೂರು ಗಟ್ಟಿ ಬರಬೇಕು, ಅದನ್ನು ಅಷ್ಟೇ ಹಸಿ ವಾಸನೆ ಎಲ್ಲ ಹೋಗಬೇಕು. ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೋಬೇಕು. ಸ್ನೇಹಿತರೆ, ಇದು ಹೇಳಿದೆ ನಿಮಗೆ ಬುಧವಾರದ ವಿಡಿಯೋ ಅಂತ. ಸ್ವಲ್ಪ ವಿಡಿಯೋ ಮಿಸ್ ಆಗಿತ್ತು. ನಾನು ಡೈಲಿ ಯಾವುದಾದ್ರೂ ಒಂದು ಹಾಕ್ತಾ ಇರ್ತೀನಲ್ವ, ಹಾಗಾಗಿ ಈ ವಿಡಿಯೋ ಹಾಕಬೇಕು ಅಂತ ತುಂಬ ಅನ್ಕೊತಾ ಇದ್ದೆ. ಈಗ ಸಮಯ ಸಿಕ್ತು. ನೋಡಿರಿ, ಪೂರಿಗಳು ರೆಡಿಯಾಗಿದೆ. ಸಾಗು ಸಹ ಗಟ್ಟಿಯಾಗಿ ತುಂಬ ಚೆನ್ನಾಗಾಗಿದೆ. ತುಂಬ ಗಟ್ಟಿ ಮಾಡ್ಕೋಬೇಡ್ರಿ, ಮತ್ತು ಅದು ತಣ್ಣಗಾದ್ಮೇಲೆ ಇನ್ನೊಂದಷ್ಟು ಗಟ್ಟಿಯಾಗಿಬಿಡುತ್ತೆ. ನೋಡಿರಿ, ಪೂರಿ ಸಾಗು ರೆಡಿ ಆಯಿತು ಸ್ನೇಹಿತರೆ. ಯಾರ್ಯಾರು ದಶಮಿ ದಿವಸ ಮಾಡ್ಕೊತಿರೋ ಧಾರಾಳವಾಗಿ ಮಾಡ್ಕೊಳ್ರಿ, ಅಥವಾ ಚಪಾತಿ ಸಹ ಮಾಡ್ಕೋಬೋದು. ದ್ವಾದಶಿ ದಿವಸ ನೀವು ಪೂರಿಯನ್ನು ಮಾಡ್ಕೋಬೋದು ಸ್ನೇಹಿತರೆ. ಪೂರಿ ಮತ್ತು ತರಕಾರಿ ಹಾಕಿರೋ ಸಾಗು ಹೇಗೆ ಅನ್ನಿಸ್ತು ಸ್ನೇಹಿತರೆ? ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.